ಮೊನಾಲಿಸಾ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ. ನನ್ನ ಮಗಳನ್ನ ನಮ್ಮ ರಾಜ್ಯಕ್ಕೆ ವಾಪಸ್ ಕರೆಸಿ ಅಂತ ಇದೀಗ ಮೊನಾಲಿಸಾ ತಂದೆ ಅಳಲು ಇದು. ಮೊನಾಲಿಸಾ ಲವ್ ಜಿಹಾದ್ ಬಲಿಯಾಗಿದ್ದಾಳೆ. ನನ್ನ ಮಗಳನ್ನ ನಮ್ಮ ರಾಜ್ಯಕ್ಕೆ ವಾಪಸ್ ಕರೆಸಿ. ಮಧ್ಯಪ್ರದೇಶ ಸಿಎಂಗೆ ಮೊನಾಲಿಸಾ ತಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕುಂಭಮೇಳದಲ್ಲಿ ಜನರ ಗಮನ ಸೆಳೆದಿದ್ದ ಮೊನಾಲಿಸಾ ಮದುವೆ ಬಳಿಕ ತಂದೆ ಜಯಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲಿ ಮುಸ್ಲಿಂ ಯುವಕನ ಜೊತೆ ಮೊನಾಲಿಸಾ ಮದುವೆಗೆ ತಂದೆ ಜಯಸಿಂಗ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಸಮ್ಮುಖದಲ್ಲಿ ಮೊನಾಲಿಸಾ ಫರ್ಮಾನ್ ವಿವಾಹವಾದರು. ನನ್ನ ಮಗಳು ಲವ್ ಜಿಹಾದ್ನ ಬಲಿಯಾಗಿದ್ದಾಳೆ ಅಂತ ಮೊನಾಲಿಸಾಳನ್ನ ಸುರಕ್ಷಿತವಾಗಿ ವಾಪಸ್ ಕರೆ ತರಬೇಕು ಅವರ ತಂದೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮೊನಾಲಿಸಾ ತಂದೆ. ನೋಡಿ, ಇದೀಗ ಕುಂಭಮೇಳದಲ್ಲಿ ಎಲ್ಲರ ಗಮನ ಸೆಳೆದಂತಹ ಮೊನಾಲಿಸಾ ಸಾಕಷ್ಟು ವೈರಲ್ ಆಗಿತ್ತು. ಮೊನಾಲಿಸಾ ಒಂದು ವಿಡಿಯೋ, ಆ ವಿಡಿಯೋ ವೈರಲ್ ಆದ್ಮೇಲೆ ಅದೇ ರೀತಿಯಾಗಿ ಮೊನಾಲಿಸಾಗೆ ಸಾಕಷ್ಟು ರೀತಿಯಾಗಿ ಇದೀಗ ಆಫರ್ಗಳು ಬರ್ತಾ ಹೋಗುತ್ತೆ. ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೇರೆಯಾಗಿ ಇದೀಗ ಒಂದಿಷ್ಟು ಮಾಡಲಿಂಗ್ ವಿಚಾರದಲ್ಲಿ ಆಗಿರ್ಬೋದು, ಹೀಗೆ ಒಂದಿಷ್ಟು ಹೆಚ್ಚಾಗಿ ಆಫರ್ಗಳು ಬರ್ತಾ ಹೋಗ್ತವೆ. ಒಂದು ರೇಂಜಿಗೆ ಮೊನಾಲಿಸಾ ಬೆಳೀತಾಳೆ. ಅದು ಬೆಳೆದ ಮೇಲೆ ಮೊನಾಲಿಸಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ತಾಯಿನೂ ಸಹಿತ ಅಷ್ಟೇ ಸಪೋರ್ಟಿವ್ ಆಗಿ ಕೂಡ ಅವರಿಗೆ ಸಪೋರ್ಟನ್ನು ಮಾಡಿರ್ತಾರೆ. ಬಟ್ ಇದೀಗ ಫರ್ಮಾನ್ ಅನ್ನ ಮೊನಾಲಿಸಾ ಇತ್ತೀಚೆಗೆ ಮದುವೆ ಆಗ್ತಾರೆ. ಆದರೆ ಫರ್ಮಾನ್ ಮುಸ್ಲಿಂ ಯುವಕ. ಸೊ ಹೀಗಾಗಿ ಅಲ್ಲಿ ಲವ್ ಜಿಹಾದ್ ಆಗಿದೆ. ನನ್ನ ಮಗಳನ್ನ ನನಗೆ ವಾಪಸ್ ಕೊಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮೊನಾಲಿಸಾ ತಂದೆ ಸಿಎಂಗೆ, ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ಗೆ ಮನವಿ ಪತ್ರವನ್ನ ಬರೆದಿದ್ದಾರಂತೆ. ಯಾಕಂದರೆ ಮೊನಾಲಿಸಾ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ಮದುವೆ ಆದ ಬಳಿಕ ಒಂದು ಪ್ರೆಸ್ ಮೀಟಲ್ಲಿ, ನನಗೆ ಯಾರೂ ಸಹಿತ ಇಲ್ಲಿ ನಮಗೆ ಒತ್ತಾಯದಿಂದ ನಾನು ಮದುವೆ ಆಗಿಲ್ಲ, ನನ್ನ ಮನಸ್ಫೂರ್ತಿಯಾಗಿ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಇಲ್ಲಿ ಅವರ ಸಂಪ್ರದಾಯವನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ, ನನ್ನ ಸಂಪ್ರದಾಯವನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನಾವು ಹಿಂದೂ ಸಂಪ್ರದಾಯದಲ್ಲೇ ನಾವು ಮದುವೆ ಆಗಿರುವಂಥದ್ದು ಸಹಿತ. ಸೊ ಹೀಗಾಗಿ ಇಲ್ಲಿ ಯಾರು ಸಹಿತ ನನಗೆ ಒತ್ತಾಯ ಮಾಡ್ತಾ ಇಲ್ಲ, ನಿನ್ನ ಧರ್ಮದ ಬಗ್ಗೆ ಯಾವ ಒತ್ತಾಯ ಸಹಿತ ನನಗೆ ಇಲ್ಲಿ ಕೇಳಿ ಬರ್ತಾ ಇಲ್ಲ. ನಾನು ಮನಸ್ಫೂರ್ತಿಯಾಗಿ ಮದುವೆ ಆಗಿದ್ದೀನಿ, ಹಿಂದೂ ಸಂಪ್ರದಾಯದಲ್ಲೇ ಮದುವೆ ಆಗಿದ್ದೀವಿ ಅನ್ನುವಂಥ ಕ್ಲಾರಿಟಿಯನ್ನ ಇದೇ ಮೊನಾಲಿಸಾ ಕೊಡ್ತಾರೆ. ಬಟ್ ಇಲ್ಲಿ ಮೊನಾಲಿಸಾ ತಂದೆ ಜೈಸಿಂಗ್ ಹೇಳುವಂಥದ್ದು, ಇಲ್ಲ ನನ್ನ ಮಗಳು ಲವ್ ಜಿಹಾದ್ಗೆ ಒಳಗಾಗಿದ್ದಾಳೆ, ಅವಳ ಮೈಂಡನ್ನು ಡೈವರ್ಟ್ ಮಾಡಿ ಈ ರೀತಿಯಾಗಿ ಮಾಡಲಾಗಿದೆ. ಸೊ ಹೀಗಾಗಿ ನನ್ನ ಮಗಳನ್ನ ನನಗೆ ವಾಪಸ್ ಕೊಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಮಧ್ಯಪ್ರದೇಶ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಮೊನಾಲಿಸಾ ತಂದೆ ಜೈಸಿಂಗ್.